ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಕೂಡ ಇವತ್ತಿನ ಒಂದು ತರಗತಿಗೆ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಪ್ರಕರಣ 54, 55, 56 ಮತ್ತು 57ರವರೆಗೆ ಚರ್ಚೆಯನ್ನು ಮಾಡಿದ್ವಿ. ನೋಡ್ತಾ ಬಂದಿದ್ದೀರ. ನಿರ್ಣಯವನ್ನ ಮಾರ್ಪಾಡು ಮಾಡುವುದರ ಬಗ್ಗೆ ತಿಳ್ಕೊಂಡಿದ್ವಿ. ನಡವಳಿಕೆ ಪುಸ್ತಕದ ಬಗ್ಗೆ, ಹಾಗೆ ಅಡ್ಡ ಪ್ರಶ್ನೆಗಳನ್ನು ಯಾರಿಗೆ ಕೇಳಬೇಕು ಮತ್ತು ನಿರ್ಣಯಗಳು ಯಾವ ರೀತಿಯಾಗಿ ತೆಗೆದುಕೊಳ್ಳಲಾಗುತ್ತೆ ಅದರ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ವ್ಯವಹಾರಗಳ ವಿಧಿಮಾನ್ಯತೆ ಯಾವ ರೀತಿಯಾಗಿ ನಡೆಯುತ್ತೆ ಪಂಚಾಯತಿ ವ್ಯವಸ್ಥೆಯಲ್ಲಿ ಅನ್ನೋದ್ರ ಬಗ್ಗೆ ತಿಳಿದಿದ್ವಿ. 57ನೇ ಪ್ರಕರಣವರೆಗೆ ಗಮನಿಸಿದ್ವಿ. ಈ ತರಗತಿಯಲ್ಲಿ ನಾವು ಚರ್ಚೆ ಮಾಡುವಂತಹ ವಿಷಯ ಯಾವುದಕ್ಕೆ ಸಂಬಂಧಪಟ್ಟಿದೆ? ಪ್ರಕರಣ 58. ಪ್ರಕರಣ 58 ಅಧ್ಯಾಯ 4 ಇಲ್ಲಿಂದ ಪ್ರಾರಂಭ ಆಗುತ್ತೆ. ಈಗ ಆಲ್ರೆಡಿ ನಾವು ಅಧ್ಯಾಯ 3 ಮುಗಿಸಿದ್ದೀವಿ. ಹಾಗಾಗಿ ಅಧ್ಯಾಯ 4ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಪಂಚಾಯಿತಿ ನಿರ್ದಿಷ್ಟ ಪ್ರಕಾರ್ಯ ಮತ್ತು ಕರ್ತವ್ಯಗಳು, ಅಂದ್ರೆ ಪಂಚಾಯಿತಿ ಏನ್ ಮಾಡಬೇಕು ಮತ್ತೆ ಅದರ ಕರ್ತವ್ಯ ಏನು ಅದರ ಬಗ್ಗೆ ಇರುವಂತಹ ಸಾಕಷ್ಟು ಪ್ರಕರಣಗಳು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿಂದ ನಾವು 110ನೇ ಪ್ರಕರಣವರೆಗೂ 110ನೇ ಪ್ರಕರಣದವರೆಗೂ ಕೂಡ ಪಂಚಾಯಿತಿ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಪ್ರಕಾರ್ಯಗಳ ಬಗ್ಗೆ ಅದು ಏನೆಲ್ಲ ಕೈಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ನೋಡಿ, ಇದರ ಮುಂದೆ ಬರುವಂತಹ ಪ್ರಕರಣಗಳು ಸಿಂಪಲ್ ಆದಂತಹ ಪ್ರಕರಣಗಳಿರುತ್ತೆ, ಎಲ್ಲ ಒನ್ ಲೈನರ್ಸ್ ಪ್ರಕರಣಗಳಿರುತ್ತೆ. ಸಾಕಷ್ಟು ಇಲ್ಲಿ 4 ಪ್ರಕರಣಕ್ಕಿಂತನೂ ಹೆಚ್ಚಿನದಾಗಿ ಪ್ರಕರಣಗಳನ್ನ ತೆಗೆದುಕೊಳ್ತಾ ಬರ್ತೇನೆ, ಯಾಕೆಂದ್ರೆ ಸಣ್ಣ ಪ್ರಕರಣಗಳು ಬರುತ್ತೆ. ಉದಾಹರಣೆಗೆ ಉಪದ್ರವಗಳ ಕೆಲಸಗಳ ನಿಷೇಧ ಅಂತ ಇರುತ್ತೆ. ಪಂಚಾಯಿತಿ ಪ್ರದೇಶದಲ್ಲಿ ಉಪದ್ರವಗಳ ಕೆಲಸ ನಿಷೇಧ ಯಾವ್ದು ಹೇಳುತ್ತೆ? ಪ್ರಕರಣ 110 ಹೇಳುವಂಥದ್ದು ಅದೇ. ಇಲ್ಲಿ ನಾವು ಜಾಸ್ತಿಯಾದ ಎಕ್ಸ್ಪ್ಲನೇಷನ್ ಮಾಡೋಕೆ ಹೋಗೋದಿಲ್ಲ. ಇಲ್ಲಿ ಹೇಳುವಂಥದ್ದು ಉಪದ್ರವಗಳ ಒಂದು ನಿಷೇಧ ಅನ್ನುವಂಥದ್ದು ಯಾವುದು? ಇಲ್ಲಿ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಒಂದು ಗಣಿಗಾರಿಕೆ ಕೆಲಸ ಆಗಿರ್ಬೋದು, ಅಥವಾ ಯಾವುದೇ ಒಂದು ಮದ್ಯಪಾನದ ಅಂಗಡಿಯನ್ನು ಓಪನ್ ಮಾಡುವಂಥ, ಇವೆಲ್ಲವೂ ಕೂಡ ಒಂದು ಉಪದ್ರವಗಳ ಕೆಲಸ ಆಗಿರುತ್ತೆ. ಇಂತಹ ಕೆಲಸಗಳಿಗೆ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಕೊಳ್ತಾ ನಾವು ಮುಂದಿನ ತರಗತಿಗಳನ್ನ ನೋಡ್ತಾ ಹೋಗ್ತೇವೆ. ನಂತರದಲ್ಲಿ ಈ ತರಗತಿಯಲ್ಲಿ ಪ್ರಕರಣ 58ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಗ್ರಾಮ ಪಂಚಾಯಿತಿಯ ಪ್ರಕಾರ್ಯಗಳ ಬಗ್ಗೆ ತಿಳಿಸುವಂಥದ್ದು. ಗ್ರಾಮ ಪಂಚಾಯಿತಿ ಯಾವ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡುತ್ತೆ. ಇಲ್ಲಿ ಸಾಕಷ್ಟು ಪ್ರಕರಣಗಳು ಸಾಕಷ್ಟು ಪಾಯಿಂಟ್ಗಳು ಬರುತ್ತೆ. ಆಯ್ದ ಪಾಯಿಂಟ್ಗಳನ್ನ ಮಾತ್ರ ನಾನು ಚರ್ಚೆ ಮಾಡ್ತೇನೆ. ಇಲ್ಲಿ ನೋಡಿ, ಗ್ರಾಮ ಪಂಚಾಯಿತಿ ಅನ್ನುವಂಥದ್ದು ಎಲ್ಲಾ ಕೆಲಸಗಳಿಗೂ, ಪಂಚಾಯಿತಿ ವ್ಯವಸ್ಥೆಯಲ್ಲಿ ಕೈಗೊಳ್ಳುವಂತಹ ಎಲ್ಲಾ ಕೆಲಸಗಳಿಗೂ ಕೂಡ ತನ್ನದೇ ಪಾತ್ರವನ್ನು ವಹಿಸುತ್ತೆ. ಒಂದು ನೀರಿನ ಸಮಸ್ಯೆ ಆಗಿರ್ಬೋದು, ರಸ್ತೆ ಸಮಸ್ಯೆ ಆಗಿರ್ಬೋದು, ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ಕಾರ್ಯಕ್ರಮಗಳಾಗಿರ್ಬೋದು, ಶಾಲಾ ವ್ಯವಸ್ಥೆಗೆ ಸಂಬಂಧಪಟ್ಟಂಥದ್ದು, ಆರೋಗ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಹೋಗ್ತದೆ ಪಂಚಾಯಿತಿ ವ್ಯವಸ್ಥೆ. ಹಾಗಾಗಿ ಎಲ್ಲಾ ಕಾರ್ಯಗಳನ್ನ ನಾನು ಚರ್ಚೆ ಮಾಡೋದಿಲ್ಲ, ಕೆಲವೊಂದು ಆಯ್ದ ಪಾಯಿಂಟ್ಗಳನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಮೊದಲನೇದಾಗಿ ಸಮುದಾಯ ಶೌಚಾಲಯಗಳನ್ನ ನಿರ್ಮಿಸುವಂಥದ್ದು. ಸಮುದಾಯ ಶೌಚಾಲಯಗಳು ಅಂದ್ರೆ ಎಲ್ಲರೂ ಕೂಡ ಸಾರ್ವಜನಿಕರವಾಗಿ ಶೌಚಾಲಯಗಳನ್ನ ನಿರ್ಮಿಸಬೇಕಾಗತ್ತೆ. ಇಲ್ಲಿ ಪ್ರತ್ಯೇಕವಾಗಿ ಗಂಡು ಮತ್ತು ಹೆಣ್ಣಿಗೆ 2 ಸಮುದಾಯ ಶೌಚಾಲಯಗಳನ್ನ ನಿರ್ಮಿಸುತ್ತೆ. ಹಾಗೆ ಪ್ರತಿ ವರ್ಷ ಹೊಸ ಮನೆಗಳು ನಿರ್ಮಾಣವಾದಾಗ ನಮ್ಮ ಸ್ಕೀಮ್ಗಳಲ್ಲಿ ಅಂಬೇಡ್ಕರ್ ವಸತಿ ಯೋಜನೆ ಆಗಿರ್ಬೋದು, ರಾಜೀವ್ ಗಾಂಧಿ ವಸತಿ ಯೋಜನೆ ಆಗಿರ್ಬೋದು, ಇವೆಲ್ಲ ವಸತಿ ಯೋಜನೆಗಳು ಬಂದಾಗ, ವಸತಿ ಯೋಜನೆಗಳು ಪ್ರಾರಂಭ ಆಗಿ ಮುಕ್ತಾಯವಾದ ಹಂತದಲ್ಲಿ ಪ್ರತಿ ಮನೆಗಳಿಗೂ ಕೂಡ ಕಡ್ಡಾಯವಾಗಿ ಶೌಚಾಲಯ ಗೃಹಗಳನ್ನ ನಿರ್ಮಿಸುವಂಥದ್ದು. ಇದು ಕೂಡ ಒಂದು ಮಹತ್ವಪೂರ್ಣವಾದಂತಹ ಪ್ರಕಾರಗಳಾಗಿದೆ. ಹಾಗೆ ನೋಡಿ, ಶೇಕಡ 10ರಷ್ಟು ಕಡಿಮೆ ಇಲ್ಲದಂತೆ ಪ್ರತಿ ವರ್ಷ ಶೌಚಾಲಯಗಳನ್ನ ನಿರ್ಮಿಸುವುದು ಕೂಡ ಒಂದು ಪಂಚಾಯಿತಿಯ ಪ್ರಕಾರ್ಯ ಆಗಿರುತ್ತೆ. ಅಂದ್ರೆ ಇರುವಂತಹ ಜನಸಂಖ್ಯೆಯಲ್ಲಿ, ಪಂಚಾಯಿತಿ ಇರುವಂತಹ ಜನಸಂಖ್ಯೆಯಲ್ಲಿ ಶೇಕಡ 10ರಷ್ಟು ಜನ ಕಡಿಮೆ ಇಲ್ಲದಂತೆ ಒಂದು ಎಲ್ಲರ ಮನೆಯಲ್ಲೂ ಕೂಡ ಒಂದು ಶೌಚಾಲಯವನ್ನು ನಿರ್ಮಿಸಬೇಕು. ಇದೊಂದು ಆದ್ಯ ಪ್ರಕಾರವಾಗಿರುವಂಥದ್ದು. ನೋಡಿ, ನಿಯಮದಡಿ ವಿಧಿಸಬಹುದಾದಂತಹ ತೆರಿಗೆಗಳು, ದರಗಳು, ಶುಲ್ಕಗಳನ್ನ ನಿಯತಕಾಲಿಕವಾಗಿ ಪರಿಶೀಲಿಸುವಂಥದ್ದು. ಹಿಂದಿನ ತರಗತಿಯಲ್ಲೂ ನಾನು ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನ ಕ್ಲಾಸ್ ಮಾಡಿದ್ದು. ಆರ್ಥಿಕ ಸಮೀಕ್ಷೆ
ಆರ್ಥಿಕ ಸಮೀಕ್ಷೆ 2023-24 ಮಾಡಿದ್ದೀವಿ. ಅಲ್ಲಿ ಕೂಡ ಒಂದು ಸಮೀಕ್ಷೆಯಲ್ಲಿ ಕೆಳಗಡೆ ಒಂದು ಲೈನ್ ಅನ್ನು ಹಾಕಿದ್ದಾರೆ, ಮತ್ತೆ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ನೀವು ತೆರಿಗೆಗಳನ್ನ, ದರಗಳನ್ನ, ಶುಲ್ಕಗಳನ್ನ ಇವುಗಳನ್ನ ವಸೂಲಿ ಮಾಡಿ ಪರಿಷ್ಕರಣೆ ಮಾಡ್ಕೊಳ್ಳಿ ವರ್ಷ. ಯಾಕೆ ಪಂಚಾಯಿತಿಗೆ ಆದಾಯವನ್ನು ಕೊಡಲಾಗುತ್ತೆ. 10 ಲಕ್ಷ ರೂಪಾಯಿ ಪ್ರತಿ ಪಂಚಾಯಿತಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು. ಎಷ್ಟು? 8,000 ಜನಸಂಖ್ಯೆ ಇರುವಂತಹ, ಬಿಲೋ 8,000 ಜನಸಂಖ್ಯೆ ಇರುವಂತಹ ಪ್ರತಿ ಪಂಚಾಯಿತಿಗೆ 10 ಲಕ್ಷ ರೂಪಾಯಿ ಏನು ಅನುದಾನವನ್ನು ಕೊಡ್ತೀವಿ. 8 ಲಕ್ಷಕ್ಕಿಂತನೂ ಜಾಸ್ತಿ ಇರುವಂತಹ ಒಂದು ಪಂಚಾಯಿತಿ ಪ್ರದೇಶಕ್ಕೆ ಪ್ರತಿ 1000 ಜನರಿಗೆ 1 ಲಕ್ಷ ರೂಪಾಯಿಯನ್ನ ಅನುದಾನವಾಗಿ ಕೊಡಲಾಗುತ್ತೆ ಅಂತ ನಾವು ಹಿಂದಿನ ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡಿದ್ವಿ. ಹಾಗೆ ಈ ರೀತಿಯಾಗಿ ನಿಯಮದ ಅಡಿಯಲ್ಲಿ ನಾವು ತೆರಿಗೆಗಳನ್ನ, ದರಗಳನ್ನ, ಶುಲ್ಕಗಳನ್ನ ನಿಯತಕಾಲಿಕವಾಗಿ ಪರಿಶೀಲಿಸುವಂಥದ್ದು. ಅಂದ್ರೆ ಒಂದೇ ರೀತಿಯಾದಂತಹ ತೆರಿಗೆ ವ್ಯವಸ್ಥೆ ಇರೋದಿಲ್ಲ ಇಲ್ಲಿ. ವರ್ಷ ಸ್ವಲ್ಪ ಚೇಂಜಸ್ ಆಗ್ಬಹುದು, ಕಡಿಮೆನೂ ಆಗ್ಬಹುದು, ಹೆಚ್ಚಿಗೆನೂ ಆಗ್ಬಹುದು. ಆ ರೀತಿಯಾದಂತಹ ಒಂದು ಪ್ರಕ್ರಿಯೆ ನಡೆಸುತ್ತೆ ಅನ್ನುವಂಥದ್ದು ತಿಳಿಸುತ್ತದೆ. ಹಾಗೆ ನೋಡಿ, ಪ್ರಾಥಮಿಕ ಶಾಲೆಗಳ ದಾಖಲಾತಿಯನ್ನ ಪರಿಶೀಲನೆ ಮಾಡಲಾಗುತ್ತೆ. ಪ್ರತಿ ವರ್ಷನೂ ಕೂಡ ಪಂಚಾಯಿತಿಯಿಂದ ದಾಖಲಾತಿಗಳನ್ನ ನೋಡಲಾಗುತ್ತೆ. ಎಷ್ಟು ಮಕ್ಕಳು ಜಾಯ್ನ್ ಆಗಿದ್ದಾರೆ, ಎಷ್ಟು ಮಕ್ಕಳು ಶಿಕ್ಷಣವನ್ನು ಮುಗಿಸಿದ್ದಾರೆ, ಶಾಲೆಗೆ ತೊರೆದಂತಹ ಮಕ್ಕಳು ಎಷ್ಟು, ಶಾಲೆಗೆ ನೋಂದಣಿಯಾದಂತಹ ಮಕ್ಕಳು ಎಷ್ಟು, ಪ್ರಾಥಮಿಕ ಶಾಲೆಗಳ ದಾಖಲಾತಿಯನ್ನು ಪರಿಶೀಲಿಸುವಂಥದ್ದು. ಹಾಗೆ ಮಕ್ಕಳಿಗೆ ಸಾರ್ವತ್ರಿಕವಾಗಿ ರೋಗ ನಿರೋಧಕ ಚುಚ್ಚುಮದ್ದನ್ನು ನೀಡುವಂತಹ ಕಾರ್ಯಕ್ರಮಗಳು, ದಡಾರ ಆಗಿರ್ಬೋದು, ಕಾಲರ ಆಗಿರ್ಬೋದು, ಇಂತಹ ಒಂದು ಚಿಕನ್ಗುನ್ಯ ಆಗಿರ್ಬೋದು, ಇಂತಹಕ್ಕೆ ಸಂಬಂಧಪಟ್ಟಂತಹ ಒಂದು ಆಮೇಲೆ ಇದು ಕಬ್ಬಿಣದ ಅಂಶವಿರುವಂತಹ ಒಂದು ಮಾತ್ರೆಗಳನ್ನು ನೀಡುವಂತಹ ಕಾರ್ಯಕ್ರಮಗಳಾಗಿರ್ಬೋದು. ಇಂತಹ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂಥದ್ದು ಕೂಡ ಪಂಚಾಯತ್ ವ್ಯವಸ್ಥೆಯಲ್ಲಿ ಜಾರಿ ಇರುವಂಥದ್ದು. ನೋಡಿ, ಇಂತಹ ಕಾರ್ಯಕ್ರಮಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಪರಿಚಿತವಾಗ್ತವೆ. ಹಾಗಾಗಿ ಇಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತೆ. ಇನ್ನು ನೈರ್ಮಲ್ಯ ವ್ಯವಸ್ಥೆಗೆ ಬಂದಾಗ, ನೈರ್ಮಲ್ಯ ವ್ಯವಸ್ಥೆ ಒಳಚರಂಡಿ ವ್ಯವಸ್ಥೆಗೂ ಕೂಡ ಬಹಳಷ್ಟು ಕಾರ್ಯಗಳನ್ನ ಮಾಡುತ್ತೆ. ನೈರ್ಮಲ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಹಳ್ಳಿಯ ವ್ಯವಸ್ಥೆಯಲ್ಲಿ, ಹಳ್ಳಿಯ ಜನರ ನಡುವೆ ಯಾವುದೇ ರೀತಿಯಾದಂತಹ ಒಂದು ಸಾಂಕ್ರಾಮಿಕ ರೋಗ ಹರಡದಂತೆ ಒಂದು ಎಚ್ಚರಿಕೆಯನ್ನು ವಹಿಸುವಂಥದ್ದು, ಯಾವುದೇ ರೀತಿಯಾದಂತಹ ಒಂದು ದುರ್ಘಟನೆ ನಡೆಯದಂತೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ಯಾಕೆ ರಸ್ತೆಗಳ ಒಂದು ದುರಸ್ತಿಯನ್ನ ಮಾಡುವಂಥದ್ದು, ಹಾಗೆ ಬೀದಿ ದೀಪಗಳ ಒಂದು ರಿಪೇರಿ ಮಾಡಿಸುವಂಥದ್ದು, ಹಾಗೆ ಆಯ್ದಂತಹ ಮನೆಗಳಿಗೆ ಅದನ್ನ ಅಳವಡಿಸುವಂಥದ್ದು. ಇದು ಕೂಡ ಒಂದು ಪಂಚಾಯತ್ ವ್ಯವಸ್ಥೆಯಲ್ಲಿ ಬರುವಂಥದ್ದು. ಆಮೇಲೆ ಇನ್ನೂ ಹೆಚ್ಚಿನದಾಗಿ ಹುಚ್ಚು ನಾಯಿಗಳನ್ನ ಸಾಯಿಸುವಂಥದ್ದು. ಕೆಲವೊಂದು ನಾಯಿಗಳು ಹುಚ್ಚು ಪೀಡಿತ ಇರುವುದರಿಂದ ಅವ್ರನ್ನ ಕೆಲವೊಂದು ಬಾರಿ ಸಾಯಿಸಬೇಕಾಗತ್ತೆ. ಹಾಗೆ ಬೀದಿ ನಾಯಿಗಳ ಒಂದು ನಿಯಂತ್ರಣವನ್ನು ಮಾಡೋದು, ಒಂದು ಸಂತಾನಹರಣ ಚಿಕಿತ್ಸೆಯನ್ನ ಅವುಗಳಿಗೆ ಕೈಗೊಳ್ಳುವಂಥದ್ದು, ಸಂತಾನಹರಣ ಚಿಕಿತ್ಸೆಯನ್ನ ಕೈಗೊಳ್ಳುವಂಥದ್ದು. ಇದು ಕೂಡ ಒಂದು ಪಂಚಾಯಿತಿಯ ಪ್ರಕಾರ ಅಂತ ತಿಳಿಸಲಾಗುತ್ತೆ. ನಂತರದಲ್ಲಿ ನೋಡಿ, ಬೆಳೆಗಣತಿ, ಜನಗಣತಿ, ಜಾನುವಾರು ಗಣತಿ, ನಿರುದ್ಯೋಗ ಮತ್ತು ಬಡತನ ರೇಖೆಗಿಂತ ಕಡಿಮೆ ಇರುವವರ ದಾಖಲಾತಿಯನ್ನ ನಿರ್ವಹಿಸುವಂಥದ್ದು. ನೋಡಿ, ಎಲ್ಲದೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಬೆಳೆಗಣತಿ ಅನ್ನುವಂಥದ್ದು ಯಾವುದಕ್ಕೆ ಬರ ಬಂದಿದೆ, ಯಾವುದಕ್ಕೆ ತೊಂದರೆ ಆಗಿದೆ, ಯಾವುದಾದ್ರೂ ಬೆಳೆ ನಾಶವಾಗಿದೆಯೋ ಇಂತಹ ಒಂದು ಗಣತಿಯನ್ನ ಕೈಗೊಳ್ಳುವಂಥದ್ದು. ಹಾಗೆ ಜಾನುವಾರುಗಳು ಯಾವುದಾದ್ರೂ ಬರುವಂತಹ ರೋಗಗಳಿಗೆ ತುತ್ತಾಗ್ತಾ ಇದೆಯೋ, ಸಾಂಕ್ರಾಮಿಕ ರೋಗಗಳು ಅಳವಡಿಸ್ತಾ ಇದೆಯೋ, ಅಥವಾ ಯಾವುದಾದ್ರೂ ಕಾಲು ಬಾಯಿ ಇಂತಹ ಒಂದು ರೋಗಗಳು ಯಾವುದಕ್ಕಾದ್ರೂ ಪೀಡಿತ ಆಗ್ತಾ ಇದೆಯೋ, ಇದರ ಬಗ್ಗೆ ಒಂದು ಗಣತಿಯನ್ನ ಮಾಡುವಂಥದ್ದು. ಹಾಗೆ ಜಾನುವಾರುಗಳು ಎಷ್ಟಿದೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕಲೆ ಹಾಕುವಂಥದ್ದು. ಇರುವಂತಹ ಜನರಲ್ಲಿ ಉದ್ಯೋಗರಸ್ತರು ಎಷ್ಟು, ನಿರುದ್ಯೋಗರಸ್ತರು ಎಷ್ಟು, ಬಡತನ ರೇಖೆಗಿಂತ BPL ಬಿಲೋ ಪಾವರ್ಟಿ ಲೈನ್ಗಿಂತ ಕಡಿಮೆ ಇರೋರು ಎಷ್ಟು, ಇದೆಲ್ಲ ಮಾಹಿತಿ ದಾಖಲಾತಿಯನ್ನ ನಿರ್ವಹಿಸುವಂಥದ್ದು ಕೂಡ ಪಂಚಾಯತ್ ವ್ಯವಸ್ಥೆಯಲ್ಲಿ ಇರುವಂಥದ್ದು. ಹಾಗೆ ನಿರುಪಯುಕ್ತ ವಸ್ತುಗಳು, ಕೆಲವೊಂದು ಬಾರಿ ತ್ಯಾಜ್ಯ ವಸ್ತುಗಳು, ಘನತ್ಯಾಜ್ಯ ವಸ್ತುಗಳು ಉಳ್ಕೊಳ್ಳುವಂಥದ್ದು. ಹಾಗೆ ಇವುಗಳನ್ನ
ಗೊಬ್ಬರದವನ್ನ ರಾಶಿಗೆ ಹಾಕುವಂಥದ್ದು, ಇವುಗಳ ಕೆಲಸವನ್ನು ಕೂಡ ಮಾಡುವಂಥದ್ದು. ಗೊಬ್ಬರ ರಾಶಿಗೆ ಹಾಕುವುದನ್ನ ತಡೆಗಟ್ಟಲಾಗುತ್ತೆ. ಇಲ್ಲಿ ನಿರುಪಯುಕ್ತ ವಸ್ತುಗಳು, ಗಾಜು ಇಂತಹ ವಸ್ತುಗಳನ್ನ ಗೊಬ್ಬರಕ್ಕೆ ಮಿಶ್ರಣ ಮಾಡದೆ ಪ್ರತ್ಯೇಕ ಜಾಗವನ್ನ ಒಂದು ಗುರುತಿಸುವಂಥದ್ದು. ನೋಡಿ, ಇಲ್ಲಿ ಕೆಲವೆಲ್ಲ ರಾಶಿಗಳನ್ನ ತ್ಯಾಜ್ಯಗಳನ್ನ ಒಂದೇ ಕಡೆ ಹಾಕುವ ಹಾಗಿಲ್ಲ, ಕೆಲವನ್ನ ಪ್ರತ್ಯೇಕವಾಗಿ ಹಾಕಬೇಕಾಗುತ್ತೆ. ಜೈವಿಕ ವೈವಿಧ್ಯತೆಗೆ ಹೆಚ್ಚಿನ ಒಂದು ಮಹತ್ವವನ್ನ ಕೊಡುವಂಥದ್ದು ಕೂಡ ಪಂಚಾಯಿತಿಯಲ್ಲಿ ಪ್ರಕಾರ್ಯ ಅಂತ ತಿಳಿಸಲಾಗುತ್ತೆ. ನೋಡಿ, ಮತ್ತೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳಿದೆ. ಗ್ರಾಮ ಪಂಚಾಯಿತಿಯು ಪಂಚಾಯಿತಿ ಪ್ರದೇಶದಲ್ಲಿ ನಿವಾಸಿಗಳ ಆರೋಗ್ಯ, ಸುರಕ್ಷತೆ, ಶಿಕ್ಷಣ, ಸುಖ, ಸೌಕರ್ಯ ಇಂತಹ ಎಲ್ಲ ಮಾಹಿತಿಗಳನ್ನ, ಸಾಮಾಜಿಕ ಮತ್ತು ಆರ್ಥಿಕ ಉನ್ನತಿಯನ್ನ ವೃದ್ಧಿಸುವಂತಹ ಎಲ್ಲಾ ಕೆಲಸಗಳನ್ನ, ಹಾಗೆ ಮಾರ್ಗೋಪಾಯಗಳನ್ನ ನಿರ್ವಹಿಸುವಂತಹ ಒಂದು ಕಾರ್ಯಕ್ರಮಗಳನ್ನ ಜಾರಿ ಮಾಡುವಂಥದ್ದು ಕೂಡ ಪಂಚಾಯಿತಿಯ ಪ್ರಕಾರ್ಯ ಅಂತ ತಿಳಿಸಲಾಗುತ್ತೆ. ಗ್ರಾಮ ಪಂಚಾಯಿತಿಯ ಸಭೆಯಲ್ಲಿ ಅಂಗೀಕರಿಸಿದ 2/3 ಸದಸ್ಯರು ಸಮರ್ಥಿಸಿದಂತಹ ಒಂದು ನಿರ್ಣಯದಿಂದ ಪಂಚಾಯಿತಿಯ ಪ್ರದೇಶದ ಒಳಗೆ ಅಥವಾ ಹೊರಗಡೆ ಯಾವುದೇ ಒಂದು ವಸ್ತು ಪ್ರದರ್ಶನ ನಡೀಬಹುದು. ನೋಡಿ, ಇಲ್ಲಿ ಪಂಚಾಯಿತಿಯ ಪ್ರದೇಶ ಇರುತ್ತೆ, ಒಂದು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತಹ ಒಂದು ಪ್ರದೇಶ ಇರುತ್ತೆ, ಯಾವುದೋ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗುತ್ತೆ. ವಸ್ತು ಪ್ರದರ್ಶನ ಆಗಿರ್ಬೋದು, ಯಾವುದೋ ಒಂದು ವಿಚಾರ ಸಂಕಿರಣ ಆಗಿರ್ಬೋದು, ಇದನ್ನ ಹಮ್ಮಿಕೊಳ್ಳಲಾಗುತ್ತೆ. ಆ ಹಮ್ಮಿಕೊಂಡಂತಹ ಒಂದು ಕಾರ್ಯಕ್ರಮಕ್ಕೆ ಬಾಡಿಗೆ ಅಥವಾ ವಂತಿಕೆ ಅಂತ ಕರಿತೀವಿ ನಾವು, ಆ ವಂತಿಕೆಯನ್ನ ಕೊಡಬಹುದು. ನಾವು ಕಾರ್ಯಕ್ರಮವನ್ನ ಮಾಡಿಸ್ಕೊಡ್ತೀವಿ ಅಂತ ಏನೋ ಕಾರ್ಯಕ್ರಮದ ಒಂದು ಆಯೋಜಕರು ಬಂದಾಗ ನೀವು ಆ ಜಾಗವನ್ನ ಕಾರ್ಯಕ್ರಮವನ್ನ ಮಾಡ್ಕೊಳ್ಳಿ, ಅದಕ್ಕೆ ವಂತಿಕೆಯನ್ನ ನೀಡಬಹುದು ಅಥವಾ ಕೊಡಬಹುದು ಅನ್ನುವಂಥದ್ದು ಕೂಡ ಪಂಚಾಯಿತಿ ವ್ಯವಸ್ಥೆಯ ಒಂದು ಪ್ರಕಾರ್ಯ ಅಂತ ತಿಳಿಸಲಾಗುತ್ತೆ. ನೋಡಿ, 1ನೇ ಅನುಸೂಚಿಯಲ್ಲಿ ಹೇಳಿರುವ ಅಂಶಗಳು, 1ನೇ ಅನುಸೂಚಿ ಅಂತ ಬಂದಾಗ ಗ್ರಾಮ ಪಂಚಾಯಿತಿ ಬರುತ್ತೆ. ಅಲ್ಲಿ 18 ವಿಷಯಗಳನ್ನು ಬಂದಾಗ ವಿಷಯಗಳಲ್ಲಿ ಗ್ರಾಮ ಪಂಚಾಯಿತಿಯ ಜವಾಬ್ದಾರಿಯ ಒಂದು ನಕ್ಷೆಯನ್ನ ನಿರ್ವಹಿಸುವಂತಹ ಒಂದು ಅಧಿಕಾರಗಳನ್ನ ಗ್ರಾಮ ಪಂಚಾಯಿತಿ ಹೊಂದಿರುತ್ತೆ. ಅಲ್ಲಿರುವಂತಹ ಅಂಶಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡುವಂಥದ್ದು. ನೋಡಿ, ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನ ಒದಗಿಸುವಂತಹ ನಿಟ್ಟಿನಿಂದ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗಾಗಿ ಆಗಲೇ ನಾ ತಿಳಿಸಿದ ಹಾಗೆ ಕೆಲವೊಂದು ಕಾರ್ಯಕ್ರಮಗಳನ್ನ ಕೈಗೊಳ್ಳುವಂಥದ್ದು ಕೂಡ, ಅನುಷ್ಠಾನ ಮಾಡಿರುವಂಥದ್ದು ಕೂಡ ಪಂಚಾಯಿತಿಯ ಒಂದು ಕಾರ್ಯ ಅಂತ ತಿಳಿಸಲಾಗುತ್ತೆ. ನೋಡಿ, ಇದಲ್ಲದೆ ಕೂಡ ಒಂದು ಕೆಲವೊಂದಿಷ್ಟು ಅಂಶಗಳನ್ನ ನಾನು ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಬರುವಂತಹ ಜನವಸತಿ ಸಭಾ, ಜನವಸತಿ, ವಾರ್ಡ್ಸ್, ಗ್ರಾಮ, ಈ 3 ವ್ಯವಸ್ಥೆಯಲ್ಲಿ ಬರುವಂತಹ ಎಲ್ಲಾ ಜನರ ಸುಖ ಶಾಂತಿಗೆ ಬೇಕಾದಂತಹ ಒಂದು ಸೌಕರ್ಯವನ್ನ ಒದಗಿಸುವಂಥದ್ದು, ಇದು ಕೂಡ ಗ್ರಾಮ ಪಂಚಾಯಿತಿಯ ಪ್ರಕಾರ್ಯ ಆಗುತ್ತೆ. ಸಾಕಷ್ಟು ಸಾಂಸ್ಕೃತಿಕ ಕೈಗೊಳ್ಳಲಾಗುತ್ತೆ. ಪಂಚಾಯಿತಿ ವ್ಯವಸ್ಥೆಯಲ್ಲಿ ಪಂಚಾಯಿತಿ ಪ್ರದೇಶದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಕೈಗೊಳ್ಳಲು ಒಂದು ಕೆಲಸವನ್ನ ಕೈಗೊಳ್ಳಲಾಗುತ್ತೆ. ಹಾಗೆ ಕೆಲವೊಂದು ಬಾರಿ ವಯಸ್ಕ ಶಿಕ್ಷಣಕ್ಕೆ ಹೆಚ್ಚಿನ ಒಲವನ್ನ ನೀಡಿ ಒಂದು ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನ ಆಯೋಜಿಸುವಂಥದ್ದು ಕೂಡ 6ರಿಂದ 14 ವರ್ಷದ ಮಕ್ಕಳು ಕೆಲವು ಬಾರಿ ಶಿಕ್ಷಣಕ್ಕೆ ಸಿಗದಂತೆ ಇರ್ತಾರೆ, ಅವರಿಗನ್ನು ಕೂಡ ಒಂದು ಶಾಲೆಗೆ ಸೇರಿಸುವಂತಹ ಒಂದು ಕೆಲಸವನ್ನು ನಡೆಯುತ್ತೆ. ಹೆಚ್ಚಿನದಾಗಿ ಮತ್ತೆ ಇರುವಂತಹ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತ ಒಂದು ಸೌಲಭ್ಯಗಳು ಮತ್ತು ಅವರ ಕುಂದುಕೊರತೆಗಳನ್ನ ನಿವಾರಿಸುವಂತ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮಗಳು ಬಂದಿರುತ್ತೆ. ಹೆಚ್ಚಿನದಾಗಿ ಅಂತಹ ಒಂದು ಕಾರ್ಯಕ್ರಮಗಳಿಗೆ ಅವರನ್ನ ಆ ಒಂದು
ಅಗತ್ಯತೆಗಳನ್ನು ಪೂರೈಸುವಂಥದ್ದು ಕೂಡ ಆಗಿರುತ್ತೆ. ಈ ಪಿಂಚಣಿ ಯೋಜನೆಗಳಿರುತ್ತೆ, ಅವುಗಳಿಗೂ ಕೂಡ ಅಂತ ಸ್ಪಷ್ಟವಾದ ಮಾಹಿತಿಯನ್ನು ಕೊಡುವಂಥದ್ದು, ಅವರಿಗೆ ಸಂಬಂಧಪಟ್ಟಂತಹ ಆರೋಗ್ಯ ವಿಮೆಗಳು ಬಂದಿರುತ್ತೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು. ಇದೆಲ್ಲವೂ ಕೂಡ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಬರುವಂಥದ್ದು. ಇದಿಷ್ಟೇ ಅಲ್ಲ, ಸಾಕಷ್ಟು ಕಾರ್ಯಕ್ರಮಗಳನ್ನು ಪಂಚಾಯಿತಿ ವ್ಯವಸ್ಥೆಯಲ್ಲಿ ಜಾರಿಗೆ ತಂದಿರುವಂಥದ್ದು. ಇದೆಲ್ಲವೂ ಕೂಡ ಇಲ್ಲಿ ಜನವಸತಿ ಸಭಾದ ಕಾರ್ಯಗಳಲ್ಲೂ ಬರುವಂತಹ ಒಂದು ಕರ್ತವ್ಯಗಳನ್ನು ಕೂಡ ನಾನು ಚರ್ಚೆ ಮಾಡಿದ್ದೀನಿ. ಹಾಗೆ ವಾರ್ಡ್ ಸಭಾದಲ್ಲಿ ಬರುವಂತಹ ಎಲ್ಲ ಕಾರ್ಯಕ್ರಮಗಳು ಒಂದು ಚರ್ಚೆಯನ್ನು ಮಾಡಿದ್ದೀನಿ. ಇದೆಲ್ಲವೂ ಕೂಡ ಸೇಮ್ ಇರುತ್ತೆ ಆಲ್ಮೋಸ್ಟ್. ಇದರ ಬಗ್ಗೆ ಒಂದು ಮಾಹಿತಿಯನ್ನು ನಿಮಗೆ ಗೊತ್ತಿರಬೇಕು. ಇದಿಷ್ಟು ಇವತ್ತಿನ ಒಂದು ತರಗತಿಯಾಗಿತ್ತು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಇಷ್ಟು ಬಗ್ಗೆ ಚರ್ಚೆಯನ್ನು ಮಾಡೋಣ. ಮುಂದಿನ ತರಗತಿಯಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂದರೆ, ಸಾಕಷ್ಟು ಪ್ರಕರಣಗಳು ಬರುತ್ತೆ ಇಲ್ಲಿ 110ರವರೆಗೆ ಬರುವಂತಹ ಪ್ರಕರಣಗಳನ್ನ ಒಂದು 10-15 ಪ್ರಕರಣಗಳನ್ನ ಒಟ್ಟಿಗೆ ಚರ್ಚೆ ಮಾಡುವಂಥವು. ಯಾಕೆಂದ್ರೆ ಒನ್ಲೈನರ್ ಇದೆ, ಹಾಗಾಗಿ ಒಂದಿಷ್ಟು ಪ್ರಕರಣಗಳನ್ನ ಮುಂದೆ ಚರ್ಚೆಯನ್ನು ಮಾಡೋಣ. ಹಾಗೆ ಮತ್ತೊಂದಿಷ್ಟು ನನಗೆ ಇದ್ದಿದ್ದಾಗೆ ಕಾಮೆಂಟ್ ಬರ್ತಾ ಇರುವಂತಹ ವಿಚಾರ ಏನಿದೆ, ಸಿಲೆಬಸ್ ಚೇಂಜ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ ಇರುವಂತಹ ಒಂದು ಆಕಾಂಕ್ಷಿಗಳು. ಇದಕ್ಕೆ ಬಗ್ಗೆ ಮಾಹಿತಿ ಯಾವುದೇ ರೀತಿಯಾದಂತಹ ಸರ್ಕಾರದಿಂದ ಬಂದಿಲ್ಲ ಸ್ನೇಹಿತರೆ. ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಒಂದು ಸಿಲೆಬಸ್ ತೆಗೆದಿದ್ದೀವಿ, ನೀವು ಗ್ರೂಪ್ ಸಿಗೆ ಬಂದಂತಹ ಸಿಲೆಬಸ್ ಅನ್ನೇ ಓದ್ಕೋಬೇಕಾಗುತ್ತೆ ಅಂತ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿ, ಸ್ಪಷ್ಟ ಮಾಹಿತಿ ಬಂದಿಲ್ಲ ಸ್ನೇಹಿತರೆ. ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ನೀವು ಆಹೋಪೋಹಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಅದರ ಬಗ್ಗೆ ಅವಕಾಶ ಮಾಡಿಕೊಡಕ್ಕೆ ಹೋಗಬೇಡಿ. ಯಾವುದೋ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಹೇಳಿರುವ ಹಾಗೆ 108 ಚಾನಲ್ಗಳಲ್ಲಿ ಸಾಕಷ್ಟು ಒಂದು ತಪ್ಪು ಮಾಹಿತಿಯನ್ನು ನೀಡಿರ್ತಾರೆ. ನಿಮಗೆ ಬಂದರೆ ಜೆನ್ಯೂನ್ ಆಗಿ ಮಾಹಿತಿ ಏನಾದರೂ ಬಂದಿದ್ರೆ ಅದನ್ನು ಹೇಳಿ. ಬಟ್ ಓದಿರುವಂತಹ ಇದನ್ನೇ ನಂಬಿಕೊಂಡಿರುವಂತಹ ಒಂದು ಸ್ಟೂಡೆಂಟ್ಗಳಿಗೆ ಅನ್ಯಾಯ ಆಗುವಂಥದ್ದು ನಿಷ್ಠೆ ಇಲ್ಲ ಅಂತ ನನ್ನ ಭಾವನೆ. ಈ ಮಾಹಿತಿ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್.